ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪುನರುತ್ಥಾನರಾದರೇಸು ಹಾಡಿರಿ ಹಲ್ಲೇಲುಯಾ. ಶಾಶ್ವತ ಜೀವ ತಂದರೇಸು ಹಾಡಿರಿ ಹಲ್ಲೇಲುಯಾ. ಹಲ್ಲೇಲುಯಾ 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 ಹಲ್ಲೇಲುಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 16 ವಚನ 8-7. ಪ್ರಭುವಿಗೆ ಎನ್ನ ಧನ್ಯವಾದ, ಆತನೇ ನನಗೆ ಮಾರ್ಗದರ್ಶಕ. ನೋಡಿ, ಇವತ್ತು ನಾವು ಮಾರ್ಗದರ್ಶನ ಕೋರುವುದಕ್ಕಾಗಿ ಯಾರ್ಯಾರನ್ನೋ ಕೇಳ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ. ಆದರೆ ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಕೆನ್ನುವಾಗ ಇದೇ ಸರಿಯಾದ ಮಾರ್ಗ, ಇದರಲ್ಲೇ ಮುನ್ನಡೆಯಿರಿ ಎಂದು ಪವಿತ್ರಾತ್ಮರ ಸ್ವರ ನಿಮ್ಮ ಕಿವಿಗೆ ಬೀಳುವುದು. ನಿಮ್ಮನ್ನು ಸತ್ಯದ ಸನ್ಮಾರ್ಗದಲ್ಲಿ ನಾನು ಮುನ್ನಡೆಸುವೆನು. ಆದ ಕಾರಣ ನೀನೇ ಬುದ್ಧಿವಂತ ಎಂದು ತಿಳಿದುಕೊಳ್ಳದೆ ನಿನ್ನ ಜೀವನದ ಎಲ್ಲ ಆಗು ಹೋಗುಗಳನ್ನು, ಕೆಲಸ ಕಾರ್ಯಗಳನ್ನು ಸರ್ವೇಶ್ವರನಿಗೆ ನಿವೇದಿಸು, ಅರಿಕೆ ಮಾಡು. ದೇವ, ಇದೋ ನಾನು ಈ ಕೆಲಸವನ್ನು ಕೈಗೊಳ್ಳಬೇಕೆಂದಿದ್ದೇನೆ, ದೇವರ ಚಿತ್ತವಿದ್ದರೆ ಇದನ್ನು ಮುನ್ನಡೆಸಿ ನೀವು ನನ್ನೊಟ್ಟಿಗೆ ಬನ್ನಿ. ಮೋಶೆ ಚೆನ್ನಾಗಿ ಹೇಳ್ತಾರೆ, ನೀವೇ ನನ್ನೊಡನೆ ಬಾರದ ಹೊರತು ನನ್ನನ್ನು ಇಲ್ಲಿಂದ ಕಳುಹಿಸಬೇಡಿ. ನೀವೇ ನನ್ನೊಟ್ಟಿಗೆ ಬಂದರೆ ಮಾತ್ರ ನಾನು ಇಸ್ರಾಯೇಲ್ ಜನಾಂಗವನ್ನು ಮುನ್ನಡೆಸುತ್ತೇನೆ ಎಂಬುದಾಗಿ. ಇವತ್ತು ನಮ್ಮ ಪ್ರಾರ್ಥನೆ ಅದೇ ಆಗಿರಬೇಕು. ಯೇಸುವೆ, ನೀವೇ ನಮ್ಮೊಟ್ಟಿಗೆ ಬನ್ನಿ, ನೀವೇ ನಮ್ಮೊಟ್ಟಿಗಿದ್ದು ಈ ಕಾರ್ಯವನ್ನು ಸಫಲಗೊಳಿಸಿ. ನಿಮ್ಮನ್ನು ಬಿಟ್ಟು ನಾನೇನನ್ನು ಮಾಡಲಾರೆ ಎಂಬುದಾಗಿ. ಆತನಿಂದ ಬೇರ್ಪಟ್ಟು ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ. ನಮಗೆ ಜಯ ದೊರಕುವುದು ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಅಲ್ಲ, ದೇವರ ಆತ್ಮರ ಶಕ್ತಿಯಿಂದ. ಆಮೆನ್. ಅಂಧಕಾರದೋಳು ನನ್ನ ಮನಸ್ಸಾಕ್ಷಿಯೇ ನನಗೆ ಬೋಧಕ. ಅಂಧಕಾರದೋಳು ಅಂದ್ರೇನು? ರಾತ್ರಿಯ ವೇಳೆಯಲ್ಲಿ ಅಥವಾ ಕಷ್ಟದ ಸಮಯದಲ್ಲಿ ನಮ್ಮ ಮನಸ್ಸಾಕ್ಷಿ ನಮಗೆ ಬೋಧಕ. ಮನಸ್ಸಾಕ್ಷಿ ಅಂದ್ರೇನು? ನಮ್ಮ ಅಂತರಾತ್ಮ, ದೇವರು ಕೊಟ್ಟಿರುವ ಅಂತರಾತ್ಮ ನಮಗೆ ದೀಪವಾಗಿದೆ. ಅದು ನಮಗೆ ಬೋಧನೆ ಮಾಡುತ್ತದೆ. ಪ್ರೇಷಿತರ ಕಾರ್ಯಕಲಾಪಗಳು 18:10 ಸಂತ ಪೌಲರು ರಾತ್ರಿ ನಿದ್ರಿಸುತ್ತಿರುವಾಗ ದೇವರು ದರ್ಶನವಿಟ್ಟು ಹೇಳುತ್ತಾರೆ, ಭಯಪಡಬೇಡ, ಧೈರ್ಯವಾಗಿ ನೀನು ಸುವಾರ್ತೆಯನ್ನು ಸಾರು, ಈ ಊರಿನಲ್ಲಿರುವ ಜನ ನಿನಗೆ ಯಾವ ಹಾನಿಯನ್ನು ಮಾಡುವುದಿಲ್ಲ ಎಂಬುದಾಗಿ. ಅಂಧಕಾರದೊಳು ರಾತ್ರಿಯ ವೇಳೆಯಲ್ಲಿ ಕನಸುಗಳ ಮೂಲಕ, ಸ್ವಪ್ನಗಳ ಮೂಲಕ, ದರ್ಶನಗಳ ಮೂಲಕ ದೇವರು ನಮಗೆ ಆಲೋಚನೆಯನ್ನು ನೀಡುವವರಾಗಿದ್ದಾರೆ. ಆಲೋಚನಾ ಕರ್ತರು ನನ್ನ ಯೇಸು ನನ್ನ ರಕ್ಷಕ. ಆಮೆನ್. ಪ್ರೇಷಿತರ ಕಾರ್ಯಕಲಾಪಗಳು 16 ವಚನ 6 ಮೇಲ್ಪಟ್ಟು ನಾವು ನೋಡುತ್ತೇವೆ. ನಾವು ಒಂದು ಊರಿಗೆ ತ್ರೋವ ಎಂಬ ಜಾಗಕ್ಕೆ ಹೋಗಬೇಕೆನ್ನುವಾಗ ದೇವರಾತ್ಮ ನಮ್ಮನ್ನು ಅಲ್ಲಿ ಹೋಗಲು ಬಿಡಲಿಲ್ಲ. ಮತ್ತೊಂದೆಡೆ ಹೋಗಲು ಮನಸ್ಸು ಮಾಡುವಾಗ ಯೇಸುವಿನ ಆತ್ಮ ನಮ್ಮನ್ನು ಅಲ್ಲಿ ಹೋಗಲು ಬಿಡಲಿಲ್ಲ. ಆದರೆ ರಾತ್ರಿ ಒಂದು ಕನಸು ಬಿದ್ದಾಗ ಮೆಕದೋನಿಯದ ಒಬ್ಬ ಸಹೋದರ ಕರವೆತ್ತಿ ಪ್ರಾರ್ಥನೆ ಮಾಡುವುದು ದರ್ಶನದಲ್ಲಿ ಕಂಡಾಗ ನಾವು ಮೆಕದೋನಿಯಕ್ಕೆ ಹೋಗಿ ಸುವಾರ್ತೆ ಸಾರಬೇಕೆಂಬ ಸತ್ಯವನ್ನು ಅರಿತು ಅಲ್ಲಿಗೆ ಹೋಗಲು ಮನಸ್ಸು ಮಾಡಿದಾಗ ಪವಿತ್ರ ಆತ್ಮ ಅವರನ್ನು ಮುನ್ನಡೆಸಿದರು. ಎಂಥ ಅದ್ಭುತಕರವಾದ ಮಾರ್ಗದರ್ಶನ ನೋಡಿ. ಅದಕ್ಕೆ ಪವಿತ್ರಾತ್ಮರೇ ನಮ್ಮನ್ನು ಆಳ್ವಿಕೆ ಮಾಡಿರಿ, ನಮ್ಮ ಮಾರ್ಗಗಳನ್ನು ಸರಾಗ ಮಾಡಿ ದೇವರ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಮುನ್ನಡೆಸಿ ಒಳ್ಳೆಯ ಆಲೋಚನಾ ಕರ್ತರು, ಸತ್ಯದ ಮಾರ್ಗದರ್ಶಕರು ಪ್ರಭು ಯೇಸು ಆಗಿದ್ದಾರೆ. ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ, ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ದಾವಿದ ರಾಜ ಪ್ರಭುವನ್ನು, ಸರ್ವಶಕ್ತನಾದ ದೇವರನ್ನು ತನ್ನ ಎದುರುಗಡೆ ನಿಲ್ಲಿಸಿಕೊಂಡಿದ್ದ. ನನ್ನ ಬಲಗಡೆ ದೇವರಿದ್ದಾರೆ, ಆದ ಕಾರಣ ಅವರ ಹೃದಯ ಹರ್ಷದಿಂದ ಇದೆ. ಇದ ಕಾರಣ ಹರ್ಷದಿಂದಿದೆ ಎನ್ನೆಯ ಹೃದಯ, ಆನಂದಗೊಂಡಿದೆ ಮನ, ಸುರಕ್ಷಿತವಿದೆ ಕಾಯ. ನನ್ನ ಮನಸ್ಸು ಸಂತೋಷದಿಂದಿದೆ, ನನ್ನ ದೇಹ ಸುರಕ್ಷಿತವಾಗಿದೆ. ಕಾರಣ ಏನು? ನನ್ನ ಬಲಗಡೆ ಪ್ರಭು ಇದ್ದಾರೆ, ನನ್ನ ಎಡಗಡೆ ಪ್ರಭು ಇದ್ದಾರೆ. ಆದರೆ ನಮಗಾದರೂ ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪರಿಶುದ್ಧಾತ್ಮರಿದ್ದಾರೆ. ಆದ ಕಾರಣ ನಾವು ಧೈರ್ಯದಿಂದಿರೋಣ. ಲೋಕಾಂತ್ಯದವರೆಗೂ ನಾನು ನಿನ್ನೊಡನೆ ಇರುತ್ತೇನೆ, ನಾನೆಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ ಎಂದು ನುಡಿದಿರುವ ದೇವರು ನಮ್ಮೊಟ್ಟಿಗಿರುವಾಗ ನಮಗೆ ಭಯವೆಲ್ಲಿ? ನಮ್ಮ ದೇಹ ಸುರಕ್ಷಿತವಾಗಿದೆ. ದೂಡುವುದಿಲ್ಲ ನೀನು ನನ್ನನ್ನು ಅಧೋಲೋಕಕ್ಕೆ, ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ದರ್ಶನದಲ್ಲಿ ರಕ್ಷಕ, ಮೆಸ್ಸಿಯ, ಅಭಿಷಕ್ತನಾದ ಲೋಕೋದ್ಧಾರಕ ಆತನ ಶರೀರವನ್ನು ಪಾತಾಳದಲ್ಲಿ ಕೊಳೆಯಲು ಬಿಡುವುದಿಲ್ಲ ಎಂದು ದರ್ಶನದಲ್ಲಿ ನೋಡಿ ಹೇಳುವಂತ ಮಾತು.
ಯೇಸುವನ್ನ ಪಾತಾಳದಲ್ಲಿ ಕೊಳೆಯಲು ಬಿಡದೆ ಯೇಸುವಿನ ಶರೀರವನ್ನು ಪುನರುತ್ಥಾನಗೊಳಿಸಿದ ಪವಿತ್ರಾತ್ಮರ ಶಕ್ತಿ, ಯೇಸು ಮರಣವನ್ನ ಜಯಿಸಿ ಜೀವದ ಮಾರ್ಗವನ್ನು ತೋರಿಸಿಕೊಟ್ಟ ಕಾರಣ ಕೀರ್ತನೆಗಾರ ವಿಶ್ವಾಸದಿಂದ ಹೇಳುತ್ತಾನೆ, ನನ್ನ ಶರೀರವನ್ನ ಕೊಳೆತು ಹೋಗಲು ನೀನು ಬಿಡುವುದಿಲ್ಲ. ಕೊಳೆಯುವ ಅವಸ್ಥೆಯಲ್ಲಿರುವ ನಿಮ್ಮ ದೇಹದ ಅಂಗಾಂಗಗಳನ್ನ ಪ್ರಭು ಯೇಸು ಉಜ್ಜೀವನಗೊಳಿಸಲು ಶಕ್ತರಾಗಿದ್ದಾರೆ. ನನ್ನ ವಾಕ್ಯವನ್ನ ಕಳುಹಿಸಿ ನಿಮ್ಮನ್ನು ಬಿಡುಗಡೆ ಮಾಡಿದ್ದೇನೆ ಎಂದು ನುಡಿದಿರುವ ಪ್ರಭು, ಈ ವಾಕ್ಯವನ್ನ ಯಾರೆಲ್ಲ ಕೇಳುತ್ತಿದ್ದೀರೋ, ನಿಮ್ಮ ಶರೀರದಲ್ಲಿ ಯಾವುದೇ ಅಂಗ ಕೆಟ್ಟು ಹೋಗಿರಬಹುದು, ಕೊಳೆತು ಹೋಗಿರಬಹುದು, ಗ್ಯಾಂಗ್ರೀನ್ ಆಗಿರಬಹುದು, ಅದು ಕೊಳೆತು ದುರ್ವಾಸನೆ ಬರುತ್ತಿರಬಹುದು. ಈ ಜೀವಸ್ವರದ ವಚನ ನಿಮ್ಮನ್ನು ಸಂಪೂರ್ಣವಾಗಿ ಗುಣಪಡಿಸಲಿ. ನಮ್ಮ RRC ಧ್ಯಾನ ಕೇಂದ್ರಕ್ಕೆ ಒಬ್ಬ ಸಹೋದರಿ ಲಿಲ್ಲಿ ಮೇರಿ ಅಂತ, ಅವರು ಸುಮಾರು 1 ವರ್ಷದಿಂದ ಅವರ ಕಾಲುಗಳ ಬೆರಳುಗಳು ಅಥವಾ ಕಾಲಿನ ಭಾಗದಲ್ಲಿ ಗಾಯ ಉಂಟಾಗಿ ಅದು ಕೊಳೆತು ಎಷ್ಟು ಔಷಧಿ ಹಚ್ಚಿದರೂ ಅದು ಗುಣವಾಗಿರಲಿಲ್ಲ. ಅವರು ಧ್ಯಾನಕೂಟದಲ್ಲಿ ಬಂದು ಭಾಗವಹಿಸುವಾಗ ದೇವರು ಸಂದೇಶ ಕೊಟ್ಟು, ಶರೀರದಲ್ಲಿ ಗ್ಯಾಂಗ್ರೀನ್ ಆಗಿರುವ ಅಥವಾ ಕೊಳೆಯುವ ಹುಣ್ಣಿನಂತಿರುವ ರೋಗಗಳನ್ನು ದೇವರು ಗುಣಪಡಿಸುತ್ತಿದ್ದಾರೆ, ಅಂಥವರು ಮುಂದೆ ಬನ್ನಿ ಎನ್ನುವಾಗ ಆ ಸಹೋದರಿ ಮುಂದೆ ಬಂತು. ನಾವೆಲ್ಲರೂ ಒಟ್ಟಾಗಿ ಸೇರಿ ಆ ಮಗಳಿಗಾಗಿ ಸುಮಾರು ಜನರಿಗೆ ಪ್ರಾರ್ಥನೆ ಮಾಡಿದೆವು. ಮುಂದಿನ ನೈಟ್ ವಿಜಿಲಲ್ಲಿ ಆ ಸಹೋದರಿ ಬಂದು ಸಾಕ್ಷಿ ಹೇಳಿದರು, ಪ್ರಾರ್ಥನೆಯ ನಂತರ 1 ವರ್ಷದಿಂದ ಕೊಳೆಯುತ್ತಿದ್ದ ನನ್ನ ಈ ರೋಗ ಅಥವಾ ಗಾಯ ಸಂಪೂರ್ಣವಾಗಿ ಗುಣವಾಯಿತು ಎಂಬುದಾಗಿ. ದೇವರು ನಮ್ಮನ್ನು ಗುಣಪಡಿಸುವ ಸೌಖ್ಯದಾಯಕರಾಗಿದ್ದಾರೆ. ಎಂಥ ಕೊಳೆಯುವಿಕೆ ಇದ್ದರೂ ಸಹ, ಈಗ ನೋಡಿ, ಏನದು ಕ್ಯಾನ್ಸರ್ ಬಂದು ಅಂತರಿಂದ್ರಿಯಗಳು ಕೊಳೆತು ಹೋಗಿದೆ ಅನ್ಬೋದು, ಅಂಥವುಗಳನ್ನು ಸಹ ದೇವರು ಉಜ್ಜೀವನಕ್ಕೆ ಎಬ್ಬಿಸುತ್ತಾರೆ. ದಾವಿದರಸ ಹೇಳಿದ ರೀತಿಯಲ್ಲಿ ನಾವು ವಿಶ್ವಾಸದಿಂದ ಹೇಳೋಣ, ನನ್ನ ಶರೀರ ಸುರಕ್ಷಿತವಾಗಿದೆ, ನನ್ನನ್ನು ಕೊಳೆಯುವ ಅವಸ್ಥೆಗೆ ದೇವರು ಬಿಡುವುದಿಲ್ಲ. ನಮ್ಮ ಕೆಟ್ಟು ಹೋದ ಅಂಗಾಂಗಗಳು ಯೇಸು ನಾಮದಲ್ಲಿ ಹೊಸದಾಗಿ ಸೃಷ್ಟಿಯಾಗುತ್ತದೆ. ಒಣಗಿ ಹೋಗಲಿ ಎಂದು ನುಡಿದಾಗ ಆ ಮರ ಒಣಗಿ ಹೋದ ರೀತಿಯಲ್ಲಿ ಆ ಗಾಯಗಳು ಒಣಗಿ ಹೋಗುತ್ತದೆ. ಮಾತ್ರವಲ್ಲ, ಹೊಸ ಸೃಷ್ಟಿ, ಯೇಸುವಿನ ಶರೀರ ಹೊಸದಾಗಿ ಮಹಿಮೆಯ ಶರೀರವಾಗಿ ಪುನರುತ್ಥಾನಗೊಂಡಿತು. ತೋರ್ಪಡಿಸುವೆ ನನಗೆ ಅಮರ ಜೀವ ಮಾರ್ಗ, ಅಮರ ಜೀವ ಮಾರ್ಗ. ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ ವಚನ 28ರಲ್ಲಿ, ಸತ್ಯದ ಮಾರ್ಗದಿಂದ ಜೀವ ಲಾಭ, ಆ ದಾರಿಯಲ್ಲಿ ಮರಣವೆಂಬುದೇ ಇಲ್ಲ. ಯೇಸುವಿನ ಮಾರ್ಗ ಜೀವದ ಮಾರ್ಗ. ನಾನೇ ಜೀವ, ನಾನೇ ಸತ್ಯ, ನಾನೇ ಮಾರ್ಗ. ಈ ಯೇಸುವಿನ ಮಾರ್ಗದಲ್ಲಿ ಜೀವಿಸುವ ನಮಗೆ ಮರಣವೆಂಬುದಿಲ್ಲ. ಆ ಮಾರ್ಗದಲ್ಲಿ ಮರಣವೆಂಬುದಿಲ್ಲ. ಮರಣವನ್ನು ಜಯಿಸಿದ ಪ್ರಭು ಯೇಸು ನಮ್ಮೊಂದಿಗಿದ್ದಾರೆ. ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು. ದೇವರ ಪ್ರಸನ್ನತೆ, ನಮಗೆ ಆನಂದ ತೈಲದಿಂದ ಅಭಿಷೇಕಿಸಲ್ಪಡುತ್ತೇವೆ. ನಿನ್ನ ಬಲಗೈ ನೀಡುವುದು ನಿತ್ಯ ಸೌಭಾಗ್ಯವನ್ನು. ಈ ಸರ್ವೇಶ್ವರನ ಬಲಗೈ ಎಂದರೆ ಅದು ಪ್ರಭು ಯೇಸುವಿಗೆ ಹೋಲಿಕೆ ಮಾಡುವಂಥದ್ದು. ನನ್ನ ಬಲಗಡೆಯಲ್ಲಿ ಆಸೀನನಾಗಿರು ಎಂದು ಪ್ರಭು ಯೇಸು ಸರ್ವೇಶ್ವರನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಸೊ ಬಲಗೈ ಅದು ಯೇಸುವಿನ ಮೂಲಕ ಬಂದಂತ ರಕ್ಷಣೆ ನಮಗೆ. ಈ ಬಲಗೈಯ ಕುರಿತು ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ ವಚನ 16ರಲ್ಲಿ ಓದೋಣ. ದೀರ್ಘಾಯುಷ್ಯ ಜ್ಞಾನವೆಂಬ ಆಕೆಯ ಬಲಗೈಯಲ್ಲಿದೆ. ಸುಜ್ಞಾನ, ಕ್ರಿಸ್ತ ಯೇಸುವೆ ಜ್ಞಾನವಾಗಿದ್ದಾರೆ. ಸೊಲೊಮೋನನಿಗಿಂತಲೂ ಮಿಗಿಲಾದ ಶ್ರೇಷ್ಠ ಜ್ಞಾನಿ ಯೇಸು ಆಗಿದ್ದಾರೆ. ಜ್ಞಾನ ವಿವೇಕ ಯೇಸುವಿನಲ್ಲಿ ಅಡಗಿದೆ. ಸೊ ಜ್ಞಾನ ಯೇಸು ಆಗಿದ್ದಾರೆ. ಸೊ ಈ ಬಲಗೈ ಅಂದರೆ ಯೇಸುವಿನಲ್ಲಿ ಏನಿದೆ? ಬಲಗೈಯನ್ನು ಚಾಚೋಣ. ಬಲಗೈಯಲ್ಲಿ ದೀರ್ಘಾಯುಷ್ಯ, ಮರಣವೆಂಬುದು ಇಲ್ಲ. ದೀರ್ಘಾಯುಷ್ಯ ಜ್ಞಾನ ಆಕೆಯ ಬಲಗೈಯಲ್ಲಿದೆ. ಘನತೆ ಶ್ರೀಮಂತಿಕೆ ಆಕೆಯ ಎಡಗೈಯಲ್ಲಿದೆ. ಆಕೆ ಅಂತ ಹೇಳೋದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಯೇಸು ಬಲಗೈಯಲ್ಲಿ ದೀರ್ಘಾಯುಷ್ಯ ಜ್ಞಾನ, ಎಡಗೈಯಲ್ಲಿ ಘನತೆ ಗೌರವ ಸಿರಿವಂತಿಕೆ. ಆಕೆಯ ದಾರಿ ಸುಖಕರ, ಆಕೆಯ ಮಾರ್ಗ ಕ್ಷೇಮಕರ. ಆ ಮಾರ್ಗದಲ್ಲಿ ಮರಣವಿಲ್ಲ. ಯೇಸುವಿನ ಮಾರ್ಗ, ಯೇಸುವಿನ ಮಾರ್ಗ ಸುಖಕರ. ಎಲ್ಲಕ್ಕ ಯೇಸುವಿನ ಮಾರ್ಗ ಶಿಲುಬೆಯ ಮಾರ್ಗ ಅಲ್ವಾ? ಹೌದು. ಆ ಶಿಲುಬೆಯ ಮಾರ್ಗ ಯೇಸು ಅನುಭವಿಸಿದ ಕಾರಣ ನಮಗೆ ಸುಖಕರವಾದ ಮಾರ್ಗವನ್ನ ದೇವರು ತೆರೆದಿಟ್ಟಿದ್ದಾರೆ. ಆ ಮಾರ್ಗ ಕ್ಷೇಮಕರ. ತನ್ನನ್ನು ಅಪ್ಪಿಕೊಂಡವರಿಗೆ
ಜ್ಞಾನವು ಜೀವ ವೃಕ್ಷ. ಯಾರೆಲ್ಲ ಈ ವಚನವನ್ನ ಅಪ್ಪಿಕೊಳ್ಳುತ್ತಾರೋ, ಆಶ್ರಯಿಸಿಕೊಳ್ಳುತ್ತಾರೋ, ಪಡೆದುಕೊಳ್ಳುತ್ತಾರೋ ಅವರು ಜೀವ ವೃಕ್ಷ. ಅದನ್ನು ಅವಲಂಬಿಸುವ ಪ್ರತಿಯೊಬ್ಬರಿಗೆ ಸೌಭಾಗ್ಯ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳು, ವಿಶೇಷವಾಗಿ ನಾನಾ ವಿಧವಾದ ರೋಗ ರುಜಿನಗಳಿಂದ ನರಳುತ್ತಿರುವ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದ್ದೇನೆ ಎಂದು ಕೀರ್ತನೆ 107 ವಚನ 20 ವಚನದ ಶಕ್ತಿಯ ಅಭಿಷೇಕದಲ್ಲಿ ಅವರ ಬಲಗೈಯಲ್ಲಿ ದೀರ್ಘಾಯುಷ್ಯವಿದೆ, ಘನತೆ, ಸಿರಿವಂತಿಕೆ ಇದೆ. ಈ ಮಾರ್ಗ ಸುಕ್ಷೇಮಕರ. ಈ ಮಾರ್ಗವನ್ನು ಕಂಡುಕೊಳ್ಳುವವನಿಗೆ ಸೌಭಾಗ್ಯವಿದೆ. ಅದು ಯೇಸುವಿನ ಮಾರ್ಗ, ಅದು ಜೀವದ ಮಾರ್ಗ. ಇವತ್ತು ಯಾರೆಲ್ಲ ಯೇಸುವನ್ನ ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಿದ್ದಾರೋ ಅವರ ಜೀವನದಲ್ಲಿ ಸುಖವು, ಶಾಂತಿಯು, ಸಮೃದ್ಧಿಯು ಅಭಿಷೇಕವಾಗಿ ಸುರಿಸಲ್ಪಡಲಿ. ಅವರ ಶರೀರದಲ್ಲಿ ಕೊಳೆಯುವ ಅವಸ್ಥೆಯಲ್ಲಿರುವ ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಶಕ್ತಿಯಲ್ಲಿ ಹೊಸದಾಗಿ ಸೃಷ್ಟಿಯಾಗಲಿ. ತನ್ನ ಭಕ್ತರ ಶರೀರವನ್ನು ಕೊಳೆಯುವ ಅವಸ್ಥೆಗೆ ದೇವರು ಬಿಡುವುದಿಲ್ಲ. ಆ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಆ ವಾಕ್ಯ ಕಾರ್ಯ ಮಾಡಲಿ. ಎಜೆಕಿಯೇಲ್ ಪ್ರವಾದಿ ಒಣಗಿದ ಎಲುಬುಗಳಿಗೆ ವಾಕ್ಯ ಮಾತನಾಡಿದಾಗ ಆ ವಾಕ್ಯವನ್ನ ಕೇಳಿಸಿಕೊಂಡ ಎಲುಬುಗಳಿಗೆ ಜೀವ ಉಂಟಾದ ಅಭಿಷೇಕ. ಈ ಜೀವಸ್ವರದ ವಚನಗಳು ಪ್ರತಿಯೊಂದು ರೋಗಗ್ರಸ್ತವಾದ ಶರೀರದಲ್ಲಿ ಜೀವವು, ಶಕ್ತಿಯು ಅಭಿಷೇಕವಾಗಿ ಅವರನ್ನ ಮಾರ್ಪಡಿಸಿ ನೂತನ ಸೃಷ್ಟಿಯಾಗಿ ಮಾರ್ಪಡಲಿ. ಅವರ ಮಾರ್ಗಗಳು ಕ್ಷೇಮಕರ, ಅವರ ಕೈಕೆಲಸಗಳು ಆಶೀರ್ವದಿಸಲ್ಪಡಲಿ. ದೀರ್ಘಾಯುಷ್ಯ, ಘನತೆ, ಶ್ರೀಮಂತಿಕೆ, ಜ್ಞಾನ ಅವರಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ತನ್ನ ಭಕ್ತರ ಶರೀರವನ್ನು ಕೊಳೆಯುವ ಅವಸ್ಥೆಗೆ ದೇವರು ಬಿಡುವುದಿಲ್ಲ. ಹೇಗೆ ಸತ್ತ ಶರೀರವನ್ನು ಸಹ ಪುನರುತ್ಥಾನಗೊಳಿಸಲು ಶಕ್ತರಾಗಿರುವ ಪ್ರಭು ಯೇಸು, ಜೀವಂತರಾಗಿರುವ ನಮ್ಮ ಶರೀರದ ಅಂಗಾಂಗಗಳನ್ನ ಸಂಪೂರ್ಣವಾಗಿ ಯೇಸು ಗಾಯಗಳಿಂದ ಗುಣವಾಗಿದೆ. ಧೈರ್ಯವಾಗಿರಿ. ಆಮೆನ್.